ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆಫ್ಟರ್ ಲಾಂಗ್ ಟೈಮ್ ಅಗೇನ್ ನಾನು ಯೂಟ್ಯೂಬ್ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಸಮ್ಮರಲ್ಲಿ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇದೆ ಅಂತ ಎಲ್ಲರೂ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಕಿಚನ್ಗೆ ಬಂದು ಕೆಟಲಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟೆ. ಹೆಸರು ಕಾಳು ನೆನೆ ಹಾಕಿದ್ದೆ, ಮೊಳಕೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಮಾಲ್ಟ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ನಾವೆಲ್ಲರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಲ್ಟೇ ಕುಡಿತೀವಿ. ನಮ್ಮ ಹಸ್ಬೆಂಡು, ನಾನು, ನಮ್ಮತ್ತೆ, ನನ್ನ ಮಗ, ನನ್ನ ಮಗ ಕೂಡ ಮಾಲ್ಟೇ ಕುಡಿತಾನೆ. ಎಲ್ಲರಿಗೂ ಸೇರಿಸಿ ಮಾಲ್ಟ್ ಮಾಡಿದೆ. ಮಾಲ್ಟ್ ಮಾಡೋದಕ್ಕೆ ನಾನೀಗ ಗ್ಯಾಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಕೆಟಲಲ್ಲಿ ಬಿಸಿನೀರು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೊತೀನಿ. ಯಾಕಂದರೆ ತಣ್ಣೀರಿಟ್ಟು ನಾವು ಸ್ಟವ್ ಮೇಲೆ ಬಿಸಿ ಮಾಡೋದು ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ಬಿಸಿನೀರು ಯೂಸ್ ಮಾಡ್ಕೊತೀನಿ. ಅದನ್ನು ಸ್ಟವ್ ಮೇಲಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಮೇಲಿಟ್ಟೆ. ಮತ್ತು ಎಗ್ಸ್ ತೊಗೊಂಡು ಎಗ್ಸ್ ಬಾಯ್ಲ್ ಮಾಡಿಕೊಂಡೆ. ಎಗ್ಸ್ ಬಾಯ್ಲ್ ಮಾಡೋಕ್ಕಿಟ್ಟೆ. ಒಂದು ಕಡೆ ರೈಸ್ ಕೂಡ ಬಾಯ್ಲ್ ಮಾಡೋಕ್ಕಿಟ್ಟೆ. ತುಂಬ ದಿವಸ ಆದಮೇಲೆ ನನಗೆ ವ್ಲಾಗ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ವಾಯ್ಸ್ ಓವರ್ ತುಂಬ ದಿವಸ ಆದಮೇಲೆ ಕೊಡ್ತಿರೋದು. ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಮತ್ತು ಒಂದು ಕಡೆ ರೈಸ್ ಇಟ್ಟು ಹೊರಗಡೆ ರಂಗೋಲಿ ಹಾಕೋಣ ಅಂತ ಹೋಗಿ ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಇದ್ದಾನಲ್ವ, ಒಂದು ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಮಧ್ಯದಲ್ಲಿ ಬಂದು ಇರಿಟೇಟ್ ಮಾಡ್ತಾಯಿರ್ತಾನೆ ಯಾವಾಗೂ. ಈಗ ಆಲ್ರೆಡಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. 1 year 2 months ಆಗ್ತಿದೆ ಅವನಿಗೆ. ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಚೆನ್ನಾಗೇ ನಡೀತಾನೆ. ಒಂದು ಕೆಲಸ ಕೂಡ ಮಾಡೋದಕ್ಕೆ ಬಿಡೋಲ್ಲ ಅವನು. ರಂಗೋಲಿ ಹಾಕ್ತಾಯಿದ್ರೆ ಮತ್ತೆ ಪರ್ಕೆ ಎಲ್ಲ ತೊಗೊಂಡು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದ. ಸರಿ ಹೋಗಲಿ ಅಂತ ಅಂದ್ಕೊಂಡು ಹೆಂಗೋ ಹಿಡ್ಕೊಂಡು ಅವನ ರಂಗೋಲಿ ಹಾಕ್ಬಿಟ್ಟು ಎದ್ದು ಬರೋ ಅಷ್ಟೊತ್ತಿಗೆ ಪರ್ಕೆನೆಲ್ಲ ಕಿತ್ತು ಬಿಸಾಕಿ ಎಲ್ಲ ಗಲೀಜು ಮಾಡಿದ್ದ. ಮತ್ತು ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಟೆ. ಪರ್ಕೆ ಎಲ್ಲ ಗಂಡ್ಮಕ್ಳು ತುಂಬ ತೀಟೆ ಅಲ್ವಾ ಫ್ರೆಂಡ್ಸ್. ಇದೇ ಥರನೇ ಯಾವಾಗೂ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಾಗಿತ್ತು. ಬಕೆಟಲ್ಲಿ ನೀರಿಟ್ಟರೆ ಅವ್ನು ತೆಗೆದು ಏನಾದರೂ ಒಂದು ಬಕೆಟಲ್ಲಿ ನೀರೆಲ್ಲ ತೆಗೆದು ಅವನ ಮೇಲೆ ಸುರ್ಕೊತಾ ಇರ್ತಾನೆ. ಅದಕ್ಕೆ ನೀರೆಲ್ಲ ತೆಗೆದು ಗಿಡಕ್ಕೆ ಕುಯ್ದು ನಾನು ಕಿಚನ್ ಒಳಗಡೆ ಹೋದೆ. ಅವನು ಒಳಗಡೆ ಬಂದಿಲ್ಲ. ಅಲ್ಲೇ ನಿಂತ್ಕೊಂಡು ಅಳ್ತಾಯಿದ್ದ. ಸರಿ ನನ್ನ ಮಗಳನ್ನ ಅಲ್ಲೇ ಕುಂಡ್ರಿಸ್ದೆ. ಕುತ್ಕೊಂಡು ಅವನ್ನ ನೋಡ್ತಾಯಿರೋ ಅವನೇನು ಮಾಡ್ತಾನೆ ಅಂಥೇಳಿ. ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸಡನ್ನಾಗಿ ಸರಿ ಹಸ್ಬೆಂಡು ಕೂಡ ಟೈಮ್ ಆಗ್ತಾಯಿತ್ತು. ಅವ್ರಿಗೆ ಟಿಫನ್ ಮಾಡಿಕೊಟ್ಬಿಡೋಣ ಬೇಗ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮತ್ತು ಹೆಸರು ಕಾಳು ನೆನೆ ಹಾಕಿದ್ನಲ್ವ, ಸ್ವಲ್ಪ ಮೊಳಕೆ ಬಂದಿತ್ತು. ಹೆಸರು ಕಾಳಲ್ಲಿ ಮಸಾಲೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ಅವನಿಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಅವನಿಗೆ ಕೊಟ್ಟೆ. ಅವ್ನಿಗೆ ಅದನ್ನು ಹಿಡ್ಕೊಳಕ್ಕೆ ಕೂಡ ಕೆಳಗಡೆ ಬೀಳಿಸಿ ಎತ್ಕೊಂಡು ಅವನದು ಅದೇ ಕೆಲಸ. ಆಮೇಲೆ ಮತ್ತೆ ಟಿಫನ್ಗೆ ಪುಳಿಯೋಗರೆ ಮಾಡಿದೆ. ಲಂಚ್ಗೆ ಹೆಸರು ಕಾಳಲ್ಲಿ ಮಸಾಲೆ ಕರಿ ಮಾಡಿದ್ದೆ. ಪುಳಿಯೋಗರೆ ಎಲ್ಲ ಮಾಡಿ ಎಲ್ಲ ನನ್ನ ಮಗ ಕೈಯೇ ಬಿಡೋದಿಲ್ಲ. ಅವನ್ನ ಎತ್ಕೊಂಡೆ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡೆ. ಬೆಳಿಗ್ಗೆ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಪುಳಿಯೋಗರೆ ಮಾಡಿದ್ದು ಗೊಜ್ಜೆಲ್ಲ ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಬಿಟ್ಟು ಅನ್ನ ಎಲ್ಲ ಮಿಕ್ಸ್ ಮಾಡಿ ಪುಳಿಯೋಗರೆ ಕಲಿಸ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಕೊಟ್ಟೆ. ನಮ್ಮ ಹಸ್ಬೆಂಡಿಗೆ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆಲ್ಲ ಪುಳಿಯೋಗರೆ ಕಲಿಸ್ದೆ. ಮತ್ತು ಒಂದು ಬಾಟ್ಲಲ್ಲಿ ಮಾಲ್ಟ್ ಒಂದು ಬಾಟ್ಲಲ್ಲಿ ಹಾಕ್ಕೊಟ್ಟೆ. ಮತ್ತು ಅವ್ರಿಗೆ ಒಂದು ಬಾಯ್ಲ್ ಮಾಡಿರೋ ಎಗ್ ಒಂದು ಕೊಟ್ಟಿದ್ದೀನಿ. ಆಮೇಲೆ ಬಾಕ್ಸೆಲ್ಲ ಪ್ಯಾಕ್ ಮಾಡಿಬಿಟ್ಟು
ಅವ್ರಿಗೆ ಬಾಕ್ಸ್ ತೊಗೊಂಡೋಗಿ ಕೊಟ್ಟೆ. ಕೊಡೋ ಅಷ್ಟರಲ್ಲಿ ಮತ್ತೆ ನನ್ನ ಮಗ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರ ಅಪ್ಪ ಹೋಗ್ತಾಯಿದ್ದು ನೋಡಿಬಿಟ್ಟು. ಎಲ್ಲಿ ಯಾರು ಹೋದ್ರೂ ಅವ್ರ ಹಿಂದೆನೇ ಹೋಗಬೇಕು ಅಂತಾನೆ, ಯಾರು ಬರ್ತಾರೆ ಅವ್ರ ಹಿಂದೆ ಅವ್ರ ಜೊತೆ ಬರಬೇಕು ಅಂತಾನೆ ಅವ್ರ ಹಿಂದೆ ಹೋಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಹೋಗ್ತೀನಿ ಅಂತ ಅವ್ರ ಅಪ್ಪಗೆ ಬಾಯ್ ಹೇಳು ಅಂತಂದರೆ ಅಳ್ತಾಯಿದ್ದ ಫುಲ್ಲು. ಆಮೇಲೆ ಅವನ್ನ ಕರ್ಕೊಂಡು ಬಂದು ನನ್ನ ಮಗಳಿಗೆ ಒಂದು ಗ್ಲಾಸ್ ರಾಗಿ ಮಾಲ್ಟ್ ಕೊಟ್ಟೆ. ಅವಳು ಮುಟ್ತಾಯಿದ್ಲು, ಬೇಡ ಬೇಡ ಬಿಸಿ ಇದೆ ಅಂತಂದಿದ್ದಕ್ಕೆ ಸುಮ್ಮನೆ ಆದಳು. ಮತ್ತು ನನ್ನ ಮಗನಿಗೂ ಕೂಡ ಅವನಿಗೂ ಒಂದು ಗ್ಲಾಸು ರಾಗಿ ಮಾಲ್ಟ್ ಕುಡಿಸ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಆಡ್ಕೊಂಡಿದ್ದೆ. ಆಮೇಲೆ ಅವ್ನು ಮಲಗಿದ್ದಾದ್ಮೇಲೆ ನಾನು ಸ್ವಲ್ಪ ಒಂದು ಗ್ಲಾಸ್ ಮಾಲ್ಟ್ ಕುಡಿದು ನೆನೆಸಿರೋ ಕಡಲೆಬೀಜ ಇತ್ತಲ್ವ, ಕಡಲೆಬೀಜನ ತಿಂದೆ. ಮಾಲ್ಟ್ ಕುಡಿದ್ಬಿಟ್ಟು ಕಡಲೆಬೀಜ ತಿಂದೆ. ಆಮೇಲೆ ಅವನು ಜಸ್ಟ್ ಒಂದು 20 ಮಿನಿಟ್ಸ್ಗೆಲ್ಲ ಎದ್ದು ಸೂಪರ್ ನ್ಯಾಪ್ ಅಂತಾರಲ್ವ ಆ ಥರ 20 ಮಿನಿಟ್ಸ್ಗೆಲ್ಲ ಎದ್ದ. ಆಮೇಲೆ ನನ್ನ ಮಗಳು ಮಗ ಇಬ್ಬರೂ ಕೂತ್ಕೊಂಡು ಅಮ್ಮನಿಗೆ ಮೊಟ್ಟೆ ಬಿಡಿಸಿ ಎಲ್ಪ್ ಮಾಡಿಕೊಟ್ರು. ಆಮೇಲೆ ಹೆಸ್ರು ಕಾಳಿಗೆ ಸ್ವಲ್ಪ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ರುಬ್ಕೊಂಡು ಹೆಸ್ರು ಕಾಳು ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬಾಕಿ ಮಿಕ್ಸಿ ಮಾಡಿಕೊಂಡು ಸಾರು ಮಾಡಿ ಮಸಾಲೆ ಎಲ್ಲ ಅದ್ರಲ್ಲಿ ಹಾಕಿ ಸಾರು ಮಾಡಿ ಹಂಗೇ ಸೈಡ್ ಬೈ ಸೈಡಲ್ಲಿ ಪಾತ್ರೆ ಎಲ್ಲ ತೊಳೆಯೋಣ ಅಂತ ರೆಡಿ ಮಾಡ್ಕೊಂಡು ಪಾತ್ರೆ ಎಲ್ಲ ಎತ್ತಿ ಸಿಂಕಿಗೆ ಹಾಕ್ಕೊಂಡು ಇದು ಮಾಡಿಕೊಂಡೆ. ಅಷ್ಟೊತ್ತಲ್ಲಿ ಸಾರು ಕೂಡ ಒಂದು ಕಡೆ ವಿಸಿಲ್ ಬರ್ತಾಯಿತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಾರ್ನಿಂಗ್ ರೊಟೀನು ತುಂಬ ಬ್ಯುಸಿ ಇರುತ್ತೆ. ಆದರೆ ಈಗ ಸಮ್ಮರ್ ಆಗಿರೋದ್ರಿಂದ ಪರವಾಗಿಲ್ಲ, ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಲೇಟಾಗಿ ಎದ್ದೇಳಿದ್ರೂ ಆಗುತ್ತೆ, ಲೇಟಾಗಿ ಟಿಫನ್ ರೆಡಿ ಮಾಡಿದ್ರೂ ಆಗುತ್ತೆ. ಆಮೇಲೆ ಎಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿದೆ. ಇಷ್ಟ ಆಗಿತ್ತು ನನ್ನ ಮಾರ್ನಿಂಗ್ ರೊಟೀನು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.